ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೋಭಾ ಪ್ರಭಾಕರ್. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ವಂತ ಮನೆ ಕಟ್ಕೊಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕಾದ ಒಂದು ಒಳ್ಳೆ ಅವಕಾಶ ಇಲ್ಲಿದೆ. ಆ ಅವಕಾಶ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಸರ್ಕಾರ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಬಡವರಿಗೆ ಸ್ವಂತ ಮನೆನ ಕಟ್ಟಿಕೊಡ್ತಾ ಇದ್ದಾರೆ. ಈ ಯೋಜನೆ ಅಡಿಯಲ್ಲಿ ಮನೆಯನ್ನ ಪಡ್ಕೋಬೇಕು ಅಂದ್ರೆ ಎಲ್ಲೋಗಿ ಅಪ್ಲಿಕೇಶನ್ ಹಾಕ್ಬೇಕು, ಯಾರನ್ನ ಸಂಪರ್ಕಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಈ ಯೋಜನೆಯಲ್ಲಿ ಮನೆಯನ್ನು ಪಡ್ಕೊಬೇಕು ಅಂದ್ರೆ ಯಾವೆಲ್ಲ ಮುಖ್ಯವಾದ ಡಾಕ್ಯುಮೆಂಟ್ ಬೇಕು ಅಂತ ನಾನು ನಿಮ್ಗೆ ವಿವರವಾಗಿ ಹೇಳ್ತೀನಿ. ಮೊದಲನೆಯದಾಗಿ ನಿಮ್ಮ ಆದಾಯ ಪ್ರಮಾಣ ಪತ್ರ ಬೇಕು. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಅವರ ಆದಾಯ ಪ್ರಮಾಣ ಪತ್ರ ಬೇಕು. ಆಧಾರ್ ಕಾರ್ಡ್ ನಂಬರ್ ಬೇಕು. ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಬೇಕು. ನಂತರ ನಿಮ್ಮ ವಸತಿ ದೃಢೀಕರಣ ಪತ್ರ, ಅಂದ್ರೆ ನೀವು ಕರ್ನಾಟಕದಲ್ಲೇ ಕಳೆದ 5 ವರ್ಷಗಳಾಗಿ ವಾಸವಾಗಿದ್ದೀರಾ ಅನ್ನೋದಕ್ಕೆ ವಸತಿ ದೃಢೀಕರಣ ಪತ್ರ ಬೇಕು. ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದ್ರೆ ಅದನ್ನ ರೆಡಿಯಾಗಿ ಇಟ್ಕೊಳ್ಳಿ. ನಾನೀಗ ತಿಳಿಸ್ತೀನಿ ಹೇಗೆ ಆನ್ಲೈನ್ ಅಲ್ಲಿ ಈ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಬನ್ನಿ ನೋಡೋಣ. ಸ್ನೇಹಿತರೆ, ಆನ್ಲೈನ್ ಅಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದಕ್ಕೆ ಲಿಂಕ್ ನಾನು ಕೆಳಗೆ ಆನ್ಲೈನ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ವೆಬ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಲಿಂಕ್ ನ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾದ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೀವು ಅರ್ಜಿ ಸಲ್ಲಿಕೆ ಅನ್ನೋದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನೀವು ಯಾವ ಭಾಷೆಯಲ್ಲಿ ಅರ್ಜಿ ಸಲ್ಲಿಸಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಕನ್ನಡ ಅಂದ್ರೆ ಕನ್ನಡ, ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಅಂತ ಇಲ್ಲಿ ನೀವು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಬಹುದು. ನಂತರ ಇಲ್ಲಿ ನೀವು ನಿಮ್ಮ ಜಿಲ್ಲೆಯ ಹೆಸರನ್ನ ಆಯ್ಕೆ ಮಾಡಿಕೊಳ್ಳಿ. ನಂತರ ಇಲ್ಲಿ ನೀವು ಏರಿಯಾ, ಯಾವ ಪ್ರದೇಶ, ಗ್ರಾಮೀಣ ಅಂದ್ರೆ ಗ್ರಾಮೀಣ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನಗರದಲ್ಲಿ ವಾಸವಾಗಿದ್ದೀರಾ ಅಂದ್ರೆ ನಗರದಲ್ಲಿ ಆಯ್ಕೆ ಮಾಡಿಕೊಳ್ಳಿ. ನಂತರ ನಿಮ್ಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಕೆಳಗೇನೆ ಇಲ್ಲಿ ನೀವು ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ. ಯಾವ ತಾಲೂಕಲ್ಲಿದ್ದೀರಾ ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಳಿ. ನಂತರ ಯಾವ ಗ್ರಾಮ ಪಂಚಾಯತಿಯಲ್ಲಿ ಇದ್ದೀರಾ ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಳಿ. ನಂತರ ಇಲ್ಲಿ ನೀವು ನಿಮ್ಮ ಗ್ರಾಮ, ವಿಲೇಜ್, ಯಾವ ವಿಲೇಜ್ಗೆ ನೀವು ಸೇರಿದ್ದೀರಾ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ನಿಮ್ಮ ಪೂರ್ಣ ವಿಳಾಸವನ್ನ ಅಪ್ಡೇಟ್ ಮಾಡಬೇಕು. ನಂತರ ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡ್ ನ ಹಾಕ್ಬೇಕು. ಇಲ್ಲಿ ಹಾಕಿ ಮುಂದುವರಿಸಿ ಅನ್ನೋದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಕೆಳಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನ ನೀವು ಸಂಪೂರ್ಣವಾಗಿ ಓದ್ಕೊಳ್ಳಿ. ನನ್ನ ಆಧಾರ್ ಮಾಹಿತಿ ಹಾಗೂ ಇತರ ಮಾಹಿತಿಗಳನ್ನು UIDAI ನೊಂದಿಗೆ ಹೌದು ಇಲ್ಲ ದೃಢೀಕರಣಕ್ಕೆ ಸರ್ಕಾರ ಬಳಸಲು ನನ್ನ ಒಪ್ಪಿಗೆ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ದತ್ತಾಂಶದಲ್ಲಿ ನಮೂದು ಮಾಡಲು ಹಾಗೂ DBT ಮೂಲಕ ಹಣ ಸಂದಾಯ ಮಾಡಲು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಕಲ್ಯಾಣ ಯೋಜನೆಯಲ್ಲಿ ಬಳಸಲು ನನ್ನ ಸಹಮತಿ ಇದೆ. ಇದನ್ನ ಸಂಪೂರ್ಣವಾಗಿ ಓದಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆನ ಇಲ್ಲಿ ಅಪ್ಡೇಟ್ ಮಾಡಬೇಕು. ಕಾರ್ಡ್ ಸಂಖ್ಯೆನ ಅಪ್ಡೇಟ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಮುಂದುವರಿಸಿ ಅನ್ನೋದು ಕ್ಲಿಕ್ ಮಾಡಬೇಕು. ಈ ರೀತಿ ನೀವು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಅಪ್ಡೇಟ್ ಮಾಡಬೇಕು. ಅದರ ಆಧಾರ್ ಕಾರ್ಡ್ಸ್ ಅಲ್ಲಿ ಇರೋ ಹಾಗೇನೆ ನಿಮ್ಮ ಹೆಸರನ್ನ ಅಪ್ಡೇಟ್ ಮಾಡ್ಬಿಟ್ಟು ಮುಂದುವರಿಸಿ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಗೆ ನಿಮ್ಮ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿ ಮಾಡಲು ಇಲ್ಲಿ ಕೇಳುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬೇಕು. ನೀವು BPL ಕಾರ್ಡ್ ಇದೆ, BPL ಕಾರ್ಡ್ ನಂಬರ್ನ ಹಾಕ್ಬೇಕು. ಹಾಕಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಈ ರೀತಿ ನೀವು ನಿಮ್ಮ ಆನ್ಲೈನ್ ಅರ್ಜಿಯನ್ನು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ನ ಆನ್ಲೈನ್ ಅಲ್ಲಿ ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಈ ನಂಬರ್ ನ ಭದ್ರವಾಗಿ ಸೇವ್ ಮಾಡಿಟ್ಕೊಳ್ಳಿ. ಈ ನಂಬರ್ ನ ಯೂಸ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನ ಸ್ಟೇಟಸ್ ನ ನೀವೇ ಸ್ವತಃ ಟ್ರ್ಯಾಕ್ ಮಾಡಬಹುದು. ನಾನು ನಿಮ್ಗೆ ಪುನಃ ತಿಳಿಸ್ತೀನಿ. ಈ ಯೋಜನೆ ಅಡಿಯಲ್ಲಿ ಮನೆಯನ್ನು ಪಡಿಬೇಕಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರ, ನಿಮ್ಮ ರೇಷನ್ ಕಾರ್ಡ್ ನಂಬರ್, ನಿಮ್ಮ ಆಧಾರ್ ಸಂಖ್ಯೆ ನಂಬರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ನಿಮ್ಮ ವಸತಿ ದೃಢೀಕರಣ ಪತ್ರ. ನೀವು ಕಳೆದ 5 ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸವಾಗಿದ್ದೀರಾ ಅನ್ನೋದಕ್ಕೆ ದೃಢೀಕರಣ ಪತ್ರ ಕೊಡಬೇಕು. ಮತ್ತೆ ಆದಾಯ ಪ್ರಮಾಣ ಪತ್ರ, ಮನೆಯಲ್ಲಿರುವ ಪ್ರತಿಯೊಬ್ಬರ ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಕೊಡಬೇಕು.